ಬರ್ತಾ ಇದೀವಿ. ಮಳೆ 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 ಮಳೆಗಳು ಎಂತಾದ್ರು ಬಂದ ಅಂತ ಅನ್ಸ್ಬಿಟ್ಟು ಬಟ್ ಆ ಥರ ಅನಿಸಿಲ್ಲ. ಎಂತಾದ್ರು ಅಂತ ಅನಿಸ್ತು ಅಂತ ಅನ್ಕೋಬಿಡಿ, ಆ ಥರ ಅನಿಸಿಲ್ಲ. ಬೀಚ್ ಮೇಲೆ ಈ ಥರ ಹತ್ತಿ ಇದೆ ಐಲ್ಯಾಂಡು. ಬೋಟ್ ಮೇಲೆ ಹತ್ತಿದ್ದೀವಿ. ಈಗ ಹೊರಗಡೆ ಹೋಗ್ಬೇಕು. ಇದೆ ಬೋಟ್. ಈಗ ಕೊಚ್ಚಿಪೋಟು ಬಂದಿದ್ದೀವಿ ಮಳೆಯಲ್ಲಿ ನೆನ್ಕೊಂಡು. ಸೊ ಹೋಗ್ತಾ ಇದೀವಿ ಗುರು, ಬೋಟ್ ಹತ್ತಿ ಪ್ರಯಾಣ ಮಾಡ್ತಿದ್ದೀವಿ. ಸೊ ತೋರಿಸ್ತೀವಿ ಹೇಗಿರುತ್ತೆ ಅಂತ, ಸಮುದ್ರ ಯಾವ ಥರ ಇರ್ತದೆ, ಕೊಚ್ಚಿ ಪೋರ್ಟ್ ಹೆಂಗಿರುತ್ತೆ, ಸೊ ಬೋಟಲ್ಲಿ ಯಾವ ಥರ ಪ್ರಯಾಣ ಮಾಡೋದು, ಸೊ ಅದೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ಸೊ ಹೋಗೋಣ ಬನ್ನಿ. ಕೊಚ್ಚಿ ಪೋರ್ಟ್ ಹತ್ರ ಹೋಗ್ತಾ ಇದ್ದೀವಿ ಈಗ. ಹಲೋ, ಎಲ್ಲರೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಈಗ ನಾವು ಬಂದಿರೋದು ಕೊಚ್ಚಿ ಪೋರ್ಟ್ ಹತ್ರ. ಬೋಟ್ ಹತ್ತಿದ್ದೀವಿ. ಇಲ್ಲಿಂದ ಏನೋ ಒಂದು ಐಲ್ಯಾಂಡ್ ಇದೆ ಅಂತ ಹೇಳಿದ್ದಾರೆ, ಕರ್ಕೊಂಡು ತೋರಿಸ್ತೀವಿ, ಜಾಗ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸೊ ನಾನು ರೆಡಿ ಆಗಿದ್ದೀನಿ ನೋಡೋದಕ್ಕೆ. ಹೊಸ ಜಾಗ, ಹೊಸ ಥರ ಎಲ್ಲ ನಾನು. ಸೊ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಯಾವ ಥರ ಇದೆ ಅಂತ. ಸೊ ಇವನು ಇಲ್ಲಿ ಹೋಗ್ತಿದ್ರಲ್ಲ ನಮ್ಮ ಸಿಂಗರ್ ಇವರು. ಬನ್ನಿ ಹೋಗೋಣ ಯಾವ ತರ ಇದೆ ಏನ್ ಕತೆ ಎಲ್ಲ ತೋರಿಸ್ಕೊಡ್ತೀನಿ. ಬನ್ನಿ ಎಲ್ಲರೂ ನೋಡೋಣ ಏನಿದೆ ಏನ್ ಕತೆ ಅಂತ. ಗುರಿ ಈಗ ಮರಿನಾ ಬೀಚ್ ಇಂದ ಡೈರೆಕ್ಟ್ ಬೋಟ್ ಹೌಸ್ಗೆ ಎಂಟ್ರಿ ಆಗ್ತಾ ಇದೀವಿ. ಆ ಟಿಕೆಟ್ ತೊಗೊಂಡಿದ್ವಿ. ಸೊ ಇಲ್ಲಿ ಡೈರೆಕ್ಟು ಮರೀನಾ ಡ್ರೈವ್ ಹತ್ರ ಹತ್ತಿ ಬೋಟ್ ಹತ್ತೋ ಸಮಯ ಬಂದಿದೆ. ಇವಾಗ ಬೋಟ್ ಹತ್ತಿದ್ದೀವಿ. ಸೊ ಇದೇ ಎಂಟ್ರೆನ್ಸ್ ಈಗ ಕಾಣಿಸ್ತಿದೆ. ಎಂಟ್ರೆನ್ಸ್ ಹಿಂಗಿದೆ ಗುರು. ಎಂಟ್ರೆನ್ಸ್ ಗುರು ಬಂದಾಯ್ತು ಕೊನೆಗೂ. ಬೋಟ್ ಒಳಗಡೆ ಇದ್ದೀವಿ. ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ, ಬಟ್ ಇಲ್ಲೊಂದು ಐಲ್ಯಾಂಡ್ ಇದೆ ಅಂತೆ. ನೋಡೋಣ ಯಾವ ಥರ ಇರುತ್ತಂತ. ಬನ್ನಿ ಹೋಗಿ ನೋಡೋಣ ಒಳಗಡೆ ಹೆಂಗೆ ಹೇಗಿದೆ, ಮತ್ತು ಯಾವ ಥರ ಐಲ್ಯಾಂಡ್ ಯಾವ ಥರ ಇರುತ್ತೆ ಅದನ್ನ ತೋರಿಸ್ತೀನಿ ವಿಡಿಯೋದಲ್ಲಿ. ಗುರು ಇದೆ ಐಲ್ಯಾಂಡು. ಬೋಟ್ ಮೇಲೆ ಹತ್ತಿದ್ದೀವಿ. ಈಗ ಹೊರಗಡೆ ಹೋಗ್ಬೇಕು. ಈಗಿದೆ ಬೋಟ್. ಗುರು ಕೊನೆಗೆ ಬಂದು ಮೇಲೆ ಇದ್ದೀವಿ, ಟೆರೆಸ್ ಮೇಲೆ. ಸೊ ಬೋಟ್ ಇಲ್ಲಿದೆ. ಎಲ್ಲ ರೆಡಿ ಆಗಿ ಕೂತಿದ್ದೀರಾ ಹೋಗೋದಕ್ಕೆ, ಪ್ರಯಾಣ ಮಾಡೋದಕ್ಕೆ. ನೋಡಿ ಯಾವ ಥರ ಕಾಣಿಸುತ್ತೆ ಏನಂತಾರ ಗೊತ್ತಿಲ್ಲ. ಚೆನ್ನಾಗಿದೆ ಬಟ್ ಓಕೆ, ಇದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಪರವಾಗಿಲ್ಲ ಇಲ್ಲಿ. ಸೊ ಇನ್ನೇನು ಕ್ಯಾಪ್ಟನ್ ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ಬರೋದಕ್ಕೆ ಬಂದ ತಕ್ಷಣ ಇಲ್ಲಿಂದ ಹೊರಡೋದ. ಗುರು ಭಯ ಆಗ್ತದೆ ಗುರು. ಫಸ್ಟ್ ಟೈಮ್ ಬೀಚ್ ಮೇಲೆ ಈ ಥರ ಹತ್ತಿ ಬೋಟ್ ಮೇಲೆ ಹೋಗ್ತಿರೋದು ಫಸ್ಟ್ ಟೈಮ್ ಇದು. ನೋಡೋಣ ಯಾವ ಥರ ಇರೋದು ಗೊತ್ತಿಲ್ಲ. ಇಲ್ಲಿಂದ ಒಂದು ಸ್ವಲ್ಪ ದೂರ ಐಲ್ಯಾಂಡ್ ಇದೆ ಅಂತೆ. ಸೊ ಅದು ಯಾವ ಥರ ಇದೆ ಗೊತ್ತಿಲ್ಲ. ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಯಾವ ಥರ ಇದೆ ಅಂತ. ಹೊಸ ಜಾಗ. ಬನ್ನಿ ನೀವು ನನ್ನ ಜೊತೆ. ಕ್ಯಾಪ್ಟನ್ ಅವರು ಬೋಟ್ ಓಡಿಸ್ತವ್ರೆ. ಇಲ್ಲಿಂದ ಹೋಗ್ತಾ ಇದ್ದೀವಿ. ಅಲ್ಲಿ ಒಂದು ಐಲ್ಯಾಂಡ್ ಬರುತ್ತಂತೆ ಮುಂದೆ, ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಬನ್ನಿ ಹೋಗಿ ನೋಡೋಣ. ಎಲ್ಲರೂ ಕುತ್ಕೊಂಡು ಸಾಂಗ್ ಕೇಳಿ ಎಂಜಾಯ್ ಮಾಡ್ತಿದ್ದಾರೆ ಹೊರಗಡೆ.
ನೋಡ್ರಿ ಕೊಚ್ಚಿನ್ ಪೋರ್ಟು ಗುರು. ಇಲ್ಲಿ ತುಂಬಾ ಡಿಫ್ರೆಂಟ್ ಬೋಟ್ ಇದೆ. ಮೆಟ್ರೋ ಬೋಟು, ವಾಟರ್ ಕ್ಲೀನ್ ಮಾಡೋ ಬೋಟು, ಪ್ಯಾಸೆಂಜರ್ ಬೋಟು, ಟ್ರಾನ್ಸ್ಪೋರ್ಟ್ ಬೋಟು, ಎಲ್ಲ ತರ ಬೋಟ್ ಇಲ್ಲಿದೆ ನೋಡಿ ಇವರು. ಗುರು ಕೊಚ್ಚಿ ಅಂದ್ರೆ ಕೊಚ್ಚಿನಿಂದ ಅರ್ಥ. ಇದು ವ್ಯಾಪಾರ ಮಾಡೋ ಮೈನ್ ಸಿಟಿ. ಇಲ್ಲಿಗೆ ವ್ಯಾಪಾರ ಮಾಡೋಕ್ಕಂತಾನೆ ವಾಸ್ಕೋಡಿಗಾಮ ಅಲ್ಲಿಂದ ಬಂದಿದ್ದು. ಆವಾಗಲೇ ಅಂತಾರಾಷ್ಟ್ರೀಯ ವ್ಯಾಪಾರ ಕೇಂದ್ರ ಆಗಿದ್ದು. ಇಲ್ಲಿ ಬ್ರಿಟಿಷ್, ಪೋರ್ಚುಗೀಸ್, ಡಚ್ಚರು ಎಲ್ಲರಿಗೆ ವಾಸ್ಕೋಡಿಗಾಮ ದಾರಿ ತೋರಿಸ್ಕೊಟ್ಟಿದ್ದು. ಇಲ್ಲಿಗೆ ಅರಬ್ಬರು, ಬ್ರಿಟಿಷರು, ಪೋರ್ಚುಗೀಸ್, ಡಚ್ಚರು ವ್ಯಾಪಾರ ಮಾಡೋಕ್ಕಂತಾನೆ ಬರ್ತಿದ್ರು. ಗುರು ಹೇಳ್ಬೇಕಂದ್ರೆ ಕೇರಳ ಗೌರ್ಮೆಂಟಿಗೆ ಇದರಿಂದ ಫೈನಾನ್ಷಿಯಲ್ ಸಪೋರ್ಟ್ ಇದೆ. ಯಾವ್ದ್ರಿಂದ ಅಂದ್ರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಇಂದ, ಫಿಶಿಂಗ್ ಇಂದ, ಮಸಾಲ ವ್ಯಾಪಾರದಿಂದ, ಟೂರಿಸ್ಟ್ಗಳಿಂದ. ಈ ಸಮುದ್ರದ ಇನ್ನೊಂದು ಹೆಸರು ಏನಂದ್ರೆ ಅರಬ್ಬಿ ಸಮುದ್ರ ರಾಣಿ ಅಂತ ಕರೀತಾರೆ. ಇಲ್ಲಿ ಸುಮಾರು 100 ವರ್ಷಗಳಿಂದ ವ್ಯಾಪಾರ ಸ್ಟಾರ್ಟ್ ಆಗಿದ್ದು ಇವಾಗಲೂ ನಡೀತಾನೆ ಇದೆ ಗುರು. ಇಲ್ಲಿ ಗುರು ಈ ತರ ದೊಡ್ಡ ದೊಡ್ಡ ಶಿಪ್ ಅಲ್ಲಿ ಕಂಟೈನರ್ ಲೋಡ್ ಮಾಡಿ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡಬೇಕು. ಬಟ್ ಇಲ್ಲಿಂದ ಅಲ್ಲಿ ರೀಚ್ ಆಗೋಕೆ ಎಷ್ಟೋ ತಿಂಗಳಾಗುತ್ತೆ. ಈ ಶಿಪ್ ವೆಯ್ಟ್ ಎಷ್ಟೋ ಟನ್ಗಳಷ್ಟು ಇರುತ್ತೆ ಗುರು. ಅದನ್ನೆಲ್ಲ ಹೊತ್ಕೊಂಡು ಅಲ್ಲಿ ರೀಚ್ ಆಗುತ್ತೆ ಗುರು. ಇಲ್ಲಿಂದ ಸಿಂಗಾಪುರ್ಗೆ ಮತ್ತು 14 ಗಾಲ್ಫ್ ಕಂಟ್ರಿಗೆ ರೂಟ್ ಪರ್ಮಿಷನ್ ಇದೆ. ಬರೀ ಕಾರ್ಗೋ ಶಿಪ್ ಮಾತ್ರ. ಗುರು ನಮ್ ಸಿಂಗರ್ ಅವರು ಸಾಂಗ್ ರೆಡಿ ಆಗ್ತಿದ್ದಾರೆ. ಹಲೋ ಹಾಯ್ ಸಾಂಗ್ ಆಡ್ತಾರೆ ಈಗ. ಎಂಜಾಯ್ ಮಾಡೋದಕ್ಕೆ ಎಲ್ಲರೂ ತುಂಬಾ ವೇಟ್ ಮಾಡ್ತಿದ್ದಾರೆ ಒಳಗಡೆ. ಸೊ ನೋಡೋಣ ಯಾವ ಸಾಂಗ್ ಆಡ್ತಾರೆ ಕತೆ. ಗುರು ಈ ಐಲ್ಯಾಂಡ್ ಅಲ್ಲಿ ಸುಮಾರು 100 ವರ್ಷಗಳ ಹಿಂದೆ ಹಳೇ ಬಿಲ್ಡಿಂಗ್ಸ್ ಇದೆ ನೋಡಿ ಗುರು. ಇಲ್ಲಿ പാട്ടൊക്കെ പാടി പാട്ട് പാടുന്നവരുണ്ടാവും, പാട്ടൊക്കെ പാടാം. കാഴ്ചയൊക്കെ ഡാൻസ് കളിക്കുന്നവരുണ്ടാവും. ഡാൻസ് താഴെയാണ് നമുക്ക് കയറുന്നത്. ഡാൻസ് ഒക്കെ ಬೇಬಿ ಶಾರ್ಕ್ ಗುರು ಇದು. ಆ ಮೀನ್ ಸಿಕ್ಕಿರೋದಕ್ಕೆ ತುಂಬಾ ಖುಷಿ ಆಗ್ಬಿಟ್ಟವ್ರೆ. ಚಿಕ್ಕ ಶಾರ್ಕ್ ಇದು. If you buy here, this is our restaurant there. ನೋಡ್ರಿ ಇದೇ ಮರೀನ್ ಐಲ್ಯಾಂಡು. ಇಲ್ಲಿ ಇವರು ಮೀನ್ ಹಿಡಿಯೋಕ್ಕೆ ಚೈನೀಸ್ ನೆಟ್ ಯೂಸ್ ಮಾಡ್ತಾರೆ. ನೋಡಿ ಗುರು ಈ ಥರ ಇದೆ ಚೈನೀಸ್ ನೆಟ್. ಕೊನೆಗೂ ಮರೀನಾ ಬೀಚ್ ಮುಗಿಸ್ಕೊಂಡು ಅಲ್ಲಿಂದ ಲ್ಯಾಂಡಿಗೆ ಬರ್ತಾ ಇದೀವಿ. ಇನ್ನೇನು ಬಂದೇ ಬಿಟ್ವಿ ಎಲ್ಲ ಮುಗಿಸ್ಕೊಂಡು. ಸುಮಾರು 3 ಕಿಲೋಮೀಟರ್ ಹೋಗಿ ಬೋಟಲ್ಲಿ ಬರ್ತಾ ಇದೀವಿ. ಎಲ್ಲ ಬಂತು, ಇನ್ನೇನು ಸ್ಟಾಪ್ ಬಂತು. ಚೆನ್ನಾಗಿದೆ ಮರೀನಾ ಡ್ರೈವ್. ಕೊಚ್ಚಿ ಪೋರ್ಟ್ ಅಂತ ಇದು ಆಕ್ಚುಲಿ ಕೇರಳದಲ್ಲಿ ದೊಡ್ಡ ಸಿಟಿ ಅಂತ ಹೇಳ್ಬೋದು. ದೊಡ್ಡ ಸಿಟಿ. ಸೊ ಇಲ್ಲಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆಲ್ಲನೂ ದೊಡ್ಡ ದೊಡ್ಡ ಬೋಟ್ ಎಲ್ಲ ಯೂಸ್ ಮಾಡ್ತಾರೆ. ಆವಾಗ ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ, ಸೊ ಅದೇ ಅದು. ಎಲ್ಲ ಬೇಕಾಗಿರೋದೆಲ್ಲ ಸಾಮಗ್ರಿಗಳಂತ ಅಲ್ಲಿಂದ ಮಾಡ್ಕೊಂಡು ಇಂಪೋರ್ಟ್ ಎಕ್ಸ್ಪೋರ್ಟ್ ಅಷ್ಟೇ ಅಲ್ಲಿಂದ. ಸೊ ಈ ಥರ ಮಾಡಿದ್ರೆ ಯಾಕಂದರೆ ಸಮುದ್ರ ಹತ್ರ ಇರೋದ್ರಿಂದ ಅವ್ರ ಹತ್ರ ಮಾಡೋದು ಅನುಕೂಲಕರನ ಅಂತ ಹೇಳ್ಬೋದು ಅವರು. ಸೊ ಈ ವಿಡಿಯೋ ನೋಡಿದ್ದೀರಾ, ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ. ಇದೇ ಥರ ಡಿಫ್ರೆಂಟ್ ವಿಡಿಯೋ ನಿಮ್ಮ ಮುಂದೆ ತರ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.